ಹಾಯ್ ಪೆಟ್ ಪೇರೆಂಟ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ನಾವು ಒಂದು ಹೊಸ ವಿಡಿಯೋ ಮಾಡ್ತಾ ಇದ್ದೀವಿ. ಈ ಟಾಪಿಕ್ ಏನಂತಂದ್ರೆ, ನಿಮ್ ಡಾಗ್ ಏನಾದ್ರು ಅಂಡರ್ ವೆಯ್ಟ್ ಇದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂದ್ರೆ ಈ ತರ ಸ್ಲಿಮ್ ಆಗಿರೋಂತ ನಾಯಿನ ಈ ತರ ಗೇನ್ ಮಾಡ್ಬೇಕು ವೆಯ್ಟ್ ನ ಅಂತಂದ್ರೆ ಸಿಂಪಲ್ ಆಗಿ ಟಿಪ್ಸ್ ಹೇಳ್ತೀವಿ. ಇದು ವೆಟ್ ಅಪ್ರೂವ್ಡ್ ಕೂಡ ಆಗಿದೆ ಮತ್ತೆ ಇದು ಸೇಫ್ಲಿ ಮತ್ತೆ ನ್ಯಾಚುರಲಿ ಆಗಿರೋಂಥದ್ದು. ಈ ಟಿಪ್ಸ್ ನ ಮತ್ತೆ ಏನೇನೆಲ್ಲ ಈ ಬರುತ್ತೆ ಅಂತ ನೀವು ನೋಡ್ಬೇಕಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಬೇಕು ವಿತೌಟ್ ಸ್ಕಿಪ್ ಮಾಡ್ದಂಗೆ. ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪೆಟ್ಸ್ ಹಾಕಿರೋಂಥ ಫ್ರೆಂಡ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಕೊನೆಯಲ್ಲಿ ನಿಮ್ಗೆ ಇಷ್ಟು ಕಾನ್ಸೆಪ್ಟ್ ಇಷ್ಟ ಆಗಿದೆ ಒಂದು ಲೈಕ್ ಕೊಟ್ಬಿಟ್ಟು ಹೋಗಿ. ಈಗ ಮೊದಲನೇ ಪಾಯಿಂಟ್, ನಿಮ್ ನಾಯಿ ಅಂಡರ್ ವೆಯ್ಟ್ ಇದೆಯೋ ಇಲ್ವೋ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ನೀವು ಕೇಳೋದಾದ್ರೆ, ಇಲ್ಲಿ ಏನ್ ನೋಡ್ತೀರಾ ಈ ಮೂಳೆ, ಇದು ಸ್ಪೈನ್ ಅಂತ ಕರಿತೀವಿ. ಈ ಸ್ಪೈನು ನಿಮ್ಗೆ ವಿಸಿಬಲ್ ಆಗಿರಬಾರ್ದು ಮತ್ತೆ ಇದ್ರಲ್ಲಿ ಕಾಣಿಸೋದು ಇಲ್ಲ ನಿಮ್ಗೆ. ನಾನು ಹೇಳ್ತಿರೋದು ಎಲ್ಲಾ ನಾಯಿಗಳಿಗೂ ಸೇರಿಸಿ. ಮತ್ತೆ ಇಲ್ಲಿ ರಿಬ್ಸ್ ಅಂದ್ರೆ ಎದೆ ಚಕ್ಕೆ ಅಂತ ಹೇಳ್ತೀವಲ್ಲ, ಅದು ಕೂಡ ಕಾಣಿಸ್ಬಾರ್ದು. ಮತ್ತೆ ನಿಮ್ ನಾಯಿ ಏನಾದ್ರು ಸಡನ್ ಆಗಿ ವೆಯ್ಟ್ ಲಾಸ್ ಆಗ್ತಿದ್ರೆ ವಿತೌಟ್ ಎನಿ ರೀಸನ್ಸ್ ಏನಾದ್ರು ಆಗ್ತಾ ಇದ್ರೆ ಇದು ಕೂಡ ಒಂದು ಸಿಂಪ್ಟಮ್ಸ್ ಆಗಿರುತ್ತೆ. ನೆಕ್ಸ್ಟ್ ಏನಂತಂದ್ರೆ ವೀಕ್ ಮಸಲ್ಸ್, ಮತ್ತೆ ಈ ಚರ್ಮನ ಹಿಡ್ಕೊಂಡು ಎಳೆದ್ರೆ ಬಂದ್ಬಿಡೋಂಥದ್ದು ವೀಕ್ ಮಸಲ್. ಅದು ನಿಮ್ಗೆ ಮುಂಚೆ ನಿಮ್ ನಾಯಿ ನಿಮ್ಗೆ ಗೊತ್ತಿರುತ್ತೆ, ನಮ್ ನಾಯಿ ಈಗಿತ್ತು ಈ ತರ ಸಣ್ಣ ಆಗ್ಬಿಡ್ತು ಅಂತ ನೀವೇ ಹೇಳ್ತೀರಾ. ಇಲ್ಲ ಯಾವುದೋ ಒಂದು ಹುಷಾರಿಲ್ದಿರೋ ಕಾರಣ ಕೂಡ ಅಷ್ಟೇನೆ ಈಗಿರೋ ನಾಯಿ ಈಗ ಆಗ್ಬಿಡುತ್ತೆ. ಸಣ್ಣ ಇರೋನ ಅಂದ್ರೆ ತುಂಬಾ ದಪ್ಪ ಇರೋ ನಾಯಿ ಸಣ್ಣ ಆಗ್ಬಿಡುತ್ತೆ ಸಡನ್ ಆಗಿ. ಅದು ಏನಕ್ಕೆ ಅಂತಾನೆ ಗೊತ್ತಾಗಲ್ಲ. ಇಷ್ಟೆಲ್ಲ ನೋಡಿದ್ರೆ ನೀವು ಗಮನಿಸಿದ್ರೆ ಫಸ್ಟ್ ವೆಟರ್ನರಿ ಹತ್ರ ಕರ್ಕೊಂಡು ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿ ಮತ್ತೆ ಸ್ಟೂಲ್ ಟೆಸ್ಟ್ ಮಾಡಿಸ್ಬೇಕು. ಆಗ ಏನಾಗುತ್ತೆ ಅಂತಂದ್ರೆ ಕನ್ಫರ್ಮ್ ಮಾಡ್ಕೊಬೋದು ನಿಮ್ ನಾಯಿ ಅಂಡರ್ ವೆಯ್ಟ್ ಇದೆಯೋ ಇಲ್ವೋ ಅಂತ. ಇಲ್ಲ ಅಂದ್ರೆ ಒಂದು ಚಾರ್ಟ್ ಹಾಕಿರ್ತೀನಿ ಯಾವ ವೆಯ್ಟ್ಗೆ ಏನ್ ಇರಬೇಕು ಅಂತ. ಅಂದ್ರೆ ಅದು ಡಿಫ್ರೆನ್ಸ್ ಆಗುತ್ತೆ, ಅಂದ್ರೆ ಒಂದೊಂದು ಬ್ರೀಡ್ಗೂ ಡಿಫ್ರೆನ್ಸ್ ಆಗುತ್ತೆ. ನಾನು ಮೇಜರ್ ಆಗಿ ಇಲ್ಲಿ ಕೊಟ್ಟಿರ್ತೀನಿ. ಈಗ ಶಿಡ್ಜು ಪಪ್ಪಿ ಆಗಿರ್ಬೋದು, ಯಾವ ಸಾಕ್ತಾರ ಜಾಸ್ತಿ, ಜರ್ಮನ್ ಶೆಫರ್ಡ್ ಆಗಿರ್ಬೋದು, ಲ್ಯಾಬ್ ಇರ್ಬೋದು, ಗೋಲ್ಡನ್ ರಿಟ್ರೀವರ್ ಇರ್ಬೋದು, ಹಸ್ಕಿ ಇರ್ಬೋದು, ಈ ತರ ನಾಯಿಗಳು ಮೇನ್ ಆಗಿ ಯಾರ್ಯಾರು ಸಾಕ್ತೀರಾ ಅಂತ ನಾಯಿಗಳ್ದು ವೆಯ್ಟ್ ಕೊಟ್ಟಿರ್ತೀನಿ. ನಿಮ್ ನಾಯಿ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ ನೋಡಿ ಕಮೆಂಟ್ ಮಾಡಿ ಯಾವ ತರ ಇದೆ ನಿಮ್ ನಾಯಿ, ಎಷ್ಟು ಕೆಜಿ ಇದೆ ಅಂತ. ಈಗ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಈಗ ನಿಮ್ಗೆ ಒಂದು ರೀಸನ್ಸ್ ಹೇಳ್ತೀನಿ, ಸ್ವಲ್ಪ ರೀಸನ್ಸ್. ಈ ರೀಸನ್ಸ್ ಏನಾದ್ರು ಇದ್ರೆ ಅಂದ್ರೆ ಈ ರೀಸನ್ಸ್ ಇಂದ ನಿಮ್ ನಾಯಿ ಕಡಿಮೆ ಅಂದ್ರೆ ವೆಯ್ಟ್ ಕಡಿಮೆ ಕೂಡ ಆಗಿರ್ಬೋದು. ಏನೇನಂತ ನೋಡೋದಾದ್ರೆ, ಮೊದಲು ಯಾವಾಗ ನೀವು ಡಿವರ್ಮಿಂಗ್ ಮಾಡಲ್ಲ ಅಂದ್ರೆ ಡಿವರ್ಮಿಂಗ್ ಶೆಡ್ಯೂಲ್ ಬಂದು 3 months ಒಂದ್ಸರಿ ಇರುತ್ತೆ. ನಿಮ್ಗೇನಾದ್ರೂ ಡಿವರ್ಮಿಂಗ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂತಾನೆ ನಮ್ದೊಂದು ವಿಡಿಯೋ ಇದೆ, ಇಲ್ಲಿ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ಆ ವಿಡಿಯೋದು, ಅಲ್ಲೋಗಿ ಚೆಕ್ ಮಾಡ್ಕೊಬೋದು ನೀವು. ಈಗ ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಂತಂದ್ರೆ, ಲೋ ಕ್ಯಾಲೋರಿ ಫುಡ್ ಕೊಟ್ಟಿರ್ತೀರಾ, ಇಲ್ಲಾಂದ್ರೆ ಪೂರ್ ಡಯಟ್ ಕೊಟ್ಬಿಟ್ಟಿರ್ತೀರಾ. ಅಂದ್ರೆ ಯಾವುದೋ ಒಂದು, ಇವಾಗ ಮೊಸರನ್ನ ತಗೊಳ್ರಿ, ಎಲ್ಲರೂ ಏನ್ ಮಾಡ್ತೀರಾ, ಮೊಸರನ್ನ ಒಂದು ಸ್ಟ್ಯಾಂಡರ್ಡ್ ಕಿಬ್ಬಲ್ ಯಾವುದೋ ಒಂದು ಕಂಪ್ನಿ ಎಕ್ಸ್ ಕಂಪ್ನಿನ ಯಾವುದೋ ಒಂದನ್ನು ತಗೊಂತೀರಾ, ಡೈಲಿ ಅದನ್ನೇ ಹಾಕೊಂಡ್ಬರ್ತಿರ್ತೀರಾ. ಇದೇನಾಗುತ್ತೆ, ಒಂದು ಕ್ವಾಲಿಟಿ ಇರಲ್ಲ ಅದರಲ್ಲಿ. ಕ್ಯಾಲ್ಸಿಯಮು, ಮಲ್ಟಿವಿಟಮಿನ್ನು, ಸ್ಯಾಲ್ಮನ್ ಆಯಿಲು, ಪ್ರತಿಯೊಂದು ಏನೇನು ಇರಲ್ಲ. ಒಂದು ಮೊಸರನ್ನ ಹಾಕ್ಬೇಕಾಗ್ತೀರಾ, ಒಂದು ವಾರಕ್ಕೊಂದ್ಸತಿ ಮೊಟ್ಟೆ ಕೊಡ್ತೀರಾ, ಚಿಕನ್ ಕೊಟ್ರೆ ಎಲ್ಲಿ ರ್ಯಾಶ್ ಆಗ್ಬಿಡುತ್ತೋ ಅಂತ ಅದೊಂದು ಮಿತ್ತಿರುತ್ತೆ ನಿಮಗೆ. ಅದು ಯಾವುದು ಕೂಡ ಅಲ್ಲ. ಚಿಕನ್ ಕೊಡಲೇಬೇಕು, ಮೊಟ್ಟೆನೂ ಕೊಡಬೇಕು, ಮತ್ತೆ ಈ ಸಪ್ಲಿಮೆಂಟ್ಸ್ ನಾನು ಏನು ಹೇಳಿದ್ನೋ ಎಲ್ಲ ಕೂಡ ಕೊಡಬೇಕು. ಇಷ್ಟೆಲ್ಲ ಕೊಟ್ಟಿಲ್ಲ ಅಂದಾಗ ಒಂದು ಪೂರ್ ಕ್ವಾಲಿಟಿ ರೇಟ್ ಮತ್ತೆ ಲೋ ಕ್ಯಾಲೋರಿ ಆಗಿಬಿಟ್ಟಿರುತ್ತೆ. ಹೀಗಾಗಿ ಇದು ನಿಮ್ದು ನಾಯಿ ಸಣ್ಣ ಕೂಡ ಆಗ್ತಾ ಇರುತ್ತೆ. ಇನ್ನೊಂದೇನಂತಂದ್ರೆ, ಯಾವುದೋ ಒಂದು ಹುಷಾರಿಲ್ದಿರೋ ಕಾರಣ ಅಂದ್ರೆ ಟಿಕ್ ಫೀವರ್ ಆಗಿರ್ಬೋದು, ಇಲ್ಲ ಸಡನ್ ಆಗಿ ಲಿವರು ಇಲ್ಲ ಅಂದ್ರೆ ಕಿಡ್ನಿ ಫಂಕ್ಷನ್ ಏನಾದ್ರು ಕಡಿಮೆ ಆದಾಗ, ಅಲ್ಲೇನಾದ್ರೂ ಇಶ್ಯೂ ಆದಾಗೂ ಕೂಡ ವೆಯ್ಟ್ ಅನ್ನೋದು ಸಡನ್ ಆಗಿ ಇಳ್ದೋಗುತ್ತೆ. ಈಗ ಮೂರನೇ ಪಾಯಿಂಟ್ ಏನಂತ ನೋಡೋಣ ಬನ್ನಿ. ಈಗ ನಾವು ಮೇನ್ ವಿಷಯಕ್ಕೆ ಬಂದ್ರೆ, ಅಂದ್ರೆ ಹೇಗೆ ಗೇನ್ ಮಾಡಬೇಕು ವೆಯ್ಟ್ ಅಂತ ನೋಡೋದಾದ್ರೆ, ಇದ್ರಲ್ಲಿ ಒಂದು ಸ್ವಲ್ಪ ಸ್ಟೆಪ್ಸ್ ಇದೆ. ಇದರಲ್ಲಿ ಒಂದೊಂದು ಭಾಗ ತರ ಹೇಳ್ತೀನಿ ನಿಮಗೆ, ಈಸಿಯಾಗಿ ಅರ್ಥ ಆಗ್ಲಿ ಅಂದ್ರೆ. ಫಸ್ಟ್ ಒಂದು ನಾಯಿಗೆ ಆಗ್ಲಿ ನಮ್ಗೆ ಆಗ್ಲಿ ಒಂದು ಪ್ರೋಟೀನ್ ಅನ್ನೋದು ತುಂಬಾ ಅವಶ್ಯಕ. ಅಂದ್ರೆ ಒಂದು ಒಳ್ಳೆ ಹೈ ಕ್ವಾಲಿಟಿ ಪ್ರೋಟೀನ್ ಕೊಡ್ಬೇಕು ಅಂದ್ರೆ ಚಿಕನ್ ಇರಬೇಕು, ಮಟನ್ ಇರಬೇಕು, ಫಿಶ್ ಇರಬೇಕು, ಎಗ್ ಇರಬೇಕು. ಇಷ್ಟೆಲ್ಲ ಬಂದು ಕುಕ್ ಆಗಿರ್ಬೇಕು ಮತ್ತೆ ಬೋನ್ಲೆಸ್ ಆಗಿರ್ಬೇಕು, ಮತ್ತೆ ಫಿಶ್ ಕೂಡ. ಇಷ್ಟೆಲ್ಲನೂ ನಿಮ್ಮ ಡೈಲಿ ಮೀಲ್ಸ್ ಅಂದ್ರೆ ಒನ್ ಟೈಮಲ್ಲಿ ಏನೋ ಒಂದು ಕೊಡ್ತೀರಾ ಅಂದ್ರೆ ಎಲ್ಲ ಒಂದು ಪೇಸ್ಟ್ ಮಾಡ್ಕೊಂಡು, ನಿಮಗೆ ಒಂದು ವಿಡಿಯೋನು ಕೂಡ ಹಾಕಿದ್ದೀವಿ ನಾವು, ಮನೇಲಿ ಹೇಗೆ ಡಯಟ್ ಫುಡ್ ಮಾಡಬೇಕು ಅಂತ, ಅದನ್ನು ನೋಡ್ಕೊಂಡು ಬನ್ನಿ. ಅದ್ರದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಈಗ ಏನಾಗುತ್ತೆ ಅಂತಂದ್ರೆ, ಈ ತರ ಎಲ್ಲ ಕೊಟ್ಟಾಗ ಒಂದು ಒಳ್ಳೆ ಪ್ರೋಟೀನ್ ನಾವು ಕಾಪಾಡ್ಕೊಬಹುದು. ನೆಕ್ಸ್ಟ್ ಏನು ಅಂತಂದ್ರೆ, ಒಂದು ಹೆಲ್ತಿ ಫ್ಯಾಟ್ಸ್ ನಾವು ಕೊಡ್ಬೇಕು ಅಂದ್ರೆ ನಾಯಿಗೆ ತುಪ್ಪ ಕೊಡಬೇಕು, ಮತ್ತೆ ಕೊಕೊನಟ್ ಆಯಿಲ್ ಮತ್ತೆ ಫಿಶ್ ಆಯಿಲ್. ಇದೇನಂತಾರೆ ಒಂಥರ ಟಾಪಿಂಗ್ಸ್ ತರ. ಇದೇನಾಗುತ್ತೆ ಅಂದ್ರೆ, ಈ ಏನ್ ನೋಡ್ತಾ ಇದೀರಾ ಈ ಕೋಟಿಂಗ್ಗೋಸ್ಕರ ಹೆಲ್ಪ್ ಮಾಡ್ತಾ ಇರುತ್ತೆ. ಆ ಫಿಶ್ ಆಯಿಲ್ ಇರ್ಬೋದು, ಇವೆಲ್ಲ ಬಂದು ಹೈ ಕ್ಯಾಲೋರಿ ಇರುತ್ತೆ ಮತ್ತೆ ಫ್ಯಾಟ್ ಇರುತ್ತೆ. ಇದೇನಾಗುತ್ತೆ ಅಂದ್ರೆ, ಈ ತರ ಕೋಟ್ ಮೇಂಟೈನ್ ಮಾಡೋಕೆ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ಎಲ್ಲ ಕೇಳ್ತಿರ್ತೀರಾ ಕೂದಲು ಉದುರುತ್ತಾ ಐತೆ ಅಂತ. ಯಾರು ಕೂದಲು ಉದುರೋ ಪ್ರಾಬ್ಲಮ್ ನ ಫೇಸ್ ಮಾಡ್ತಿರ್ತೀರಾ ನಿಮ್ ನಾಯಲ್ಲಿ, ಅವರು ಫಿಶ್ ಆಯಿಲ್ ಇಲ್ಲ ಅಂದ್ರೆ ಕೊಕೊನಟ್ ಆಯಿಲ್ ನ ಯೂಸ್ ಮಾಡಿ ಫುಡ್ ಜೊತೆ ಟಾಪಿಂಗ್ಸ್ ಆಗಿ ತುಂಬಾನೇ ಒಳ್ಳೆ ರಿಸಲ್ಟ್ ಆಗಿರುತ್ತೆ. ನಮ್ನಾಗೂ ಕೂಡ ನಾವು ಅದನ್ನೇ ಟ್ರೈ ಮಾಡೋದು. ಈಗ ನಾವು ಅದರಲ್ಲೇ ನೆಕ್ಸ್ಟ್ ಪಾರ್ಟ್ ನೋಡೋದಾದ್ರೆ, ಅಂದ್ರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಆಯ್ತು, ನಿಮ್ಗೆ ಫ್ಯಾಟ್ ಆಯ್ತು. ಈಗ ಕಾರ್ಬೋಹೈಡ್ರೇಟ್ಸ್ ನೋಡೋದಾದ್ರೆ, ಮೊದಲು ಅನ್ನ ಅಂತೂ ಇದ್ದೇ ಇರುತ್ತೆ, ನೀವು ಹಾಕ್ತೀರಾ. ನೆಕ್ಸ್ಟ್ ಅದ್ರ ಜೊತೆಗೆ ಏನ್ ಬೇಕು ಅಂದ್ರೆ ಸ್ವೀಟ್ ಪೊಟೆಟೊ, ಅಂದ್ರೆ ಗೆಣಸು, ಸಿಹಿ ಗೆಣಸು ಅಂತೀವಲ್ಲ, ಅದು ನಿಮ್ ಡಯಟ್ ಅಲ್ಲಿ ಇರಲೇಬೇಕು. ನೆಕ್ಸ್ಟ್ ಏನು ಅಂತಂದ್ರೆ ಪಂಪ್ಕಿನ್ ಇಲ್ಲಾಂದ್ರೆ ಪೊಟೆಟೊ, ಇಷ್ಟನ್ನು ಕೂಡ ಆ್ಯಡ್ ಮಾಡಿ. ಅಂದರೆ ಒಂದೊಂದು ಕ್ವಾಂಟಿಟಿಲಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಅನ್ನಲ್ಲ, ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೀಟಾಗಿ ಎಷ್ಟೆಷ್ಟು ಹಾಕಬೇಕು ಅಂತ. ಇಷ್ಟನ್ನು ಮೇಂಟೈನ್ ಮಾಡಿದ್ರೆ ಒಂದು ಒಳ್ಳೆ ಕಾರ್ಬೋಹೈಡ್ರೇಟ್ ಸೋರ್ಸ್ನ ನೀವು ನಿಮ್ಮ ನಾಯಿಗೆ ಕೊಟ್ಟು ಒಂದು ಹೆಲ್ತಿಯಾಗಿ, ಒಂದು ನ್ಯಾಚುರಲ್ ಆಗಿ ವೆಯ್ಟ್ನ ಗೇನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಏನಂತಂದರೆ ಸಪ್ಲಿಮೆಂಟ್ಸ್ ಯಾವ್ಯಾವು ಅಂತಂದರೆ,
ಈ ಕ್ಯಾಲ್ಸಿಯಂ ಆಗಿರ್ಬೋದು, ವಿಟಮಿನ್ಸ್ ಮಲ್ಟಿ ವಿಟಮಿನ್ಸ್ ಆಗಿರ್ಬೋದು, ಫಿಶ್ ಆಯಿಲ್ ಇರ್ಬೋದು, ಒಮೆಗಾ 3 ಇರ್ಬೋದು. ಅದರಲ್ಲಿ ಫಿಶ್ ಆಯಿಲ್ ಅಲ್ಲಿ ಒಮೆಗಾ 3 ಅನ್ನೋದು ಹೈ ಲೆವೆಲ್ ಆಗಿರ್ಬೇಕು. ಫಸ್ಟ್ ಇಂದ ಅದನ್ನ ಹೇಳ್ತಾ ಇರೋದು. EPA ಮತ್ತೆ DHA ಅನ್ನೋದು ಜಾಸ್ತಿ ಇರೋದು ನೋಡಿ. ಯಾವತ್ತೂ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗೋಗ್ಬಿಡಿ, ಕ್ವಾಂಟಿಟಿಲಿ ಬೇಕಾದ್ರೆ ಕಾಂಪ್ರಮೈಸ್ ಆಗ್ಬಿಡಿ, ಕ್ವಾಲಿಟಿಲಿ ಮಾತ್ರ ಯಾವತ್ತೂ ಕಾಂಪ್ರಮೈಸ್ ಆಗೋಗ್ಬಿಡಿ. EPA ಮತ್ತೆ DHA ಜಾಸ್ತಿ ಇರಬೇಕು, ಒಮೆಗಾ 3 ಸೋರ್ಸ್ ಜಾಸ್ತಿ ಇರಬೇಕು. ಆಗೇನಾಗುತ್ತೆ ಅಂತಂದ್ರೆ ಒಂದು ಒಳ್ಳೆ ಇಮ್ಯೂನ್ ಸಿಸ್ಟಮ್ನ ನೀವು ಬಿಲ್ಡ್ ಮಾಡ್ತೀರಾ. ಅಂದರೆ ಎಕ್ಸ್ಟರ್ನಲ್ಲಿ ಕೂಡ, ಅಂದರೆ ಕೂದಲಿಗೂ ಕೂಡ, ಒಳಗಡೆ ಇರೋಂಥ ಮಸಲ್ಸ್ಗೂ ಕೂಡ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ ಈ ಒಮೆಗಾ 3 ಅನ್ನೋದು. ನೆಕ್ಸ್ಟ್ ಲಾಸ್ಟ್ನೇದು, ಒಂದು ಹೆಲ್ತಿಯಾಗಿ ಮೇಂಟೈನ್ ಮಾಡಬೇಕು ಅಂದರೆ ನೀವು ಎಕ್ಸರ್ಸೈಸು ಮತ್ತು ವಾಕಿಂಗು ಮತ್ತು ಆಟ ಆಡೋದು. ನಾವು ಹೆಂಗೆ ಆಟ ಆಡಿ ಬೆಳೆದಿದ್ದೀವೋ ಅವು ಕೂಡ ಆಟ ಆಡಬೇಕು. ಬೋರ್ಡಮ್ ಫ್ಯಾಕ್ಟರ್ನ ನೀವು ಬರ್ಸ್ಬಾರ್ದು. ಅದನ್ನ ಬರ್ಸ್ಬಾರ್ದು ಅಂತಂದರೆ ಬೆಳಗ್ಗೆ ಸಂಜೆ ನೀವು ಪಾರ್ಟಿಗೆ ಕರ್ಕೊಂಡೋಗ್ಬಿಟ್ಟು ಒಂದು 5 ನಿಮಿಷ ಕರ್ಕೊಂಡೋಗಿ ಬಿಡೋದಂತಲ್ಲ. ಬೆಳಗ್ಗೆ 1 ಅವರ್ 1.5 ಅವರ್ ಅವಕ್ಕೆ ಆಟ ಆಡೋಕ್ಕೆ ನೀವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ, ಅಂದರೆ ಮೊಬೈಲ್ನ ಬಿಟ್ಟು ಡೈರೆಕ್ಟಾಗಿ ಅವ್ರ ಜೊತೆ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಡೇ ಕೂಡ ಚೆನ್ನಾಗಿರುತ್ತೆ. ಟೈಮ್ ಇಲ್ವಾ, ಬೆಳಗ್ಗೆನೇ ಆಟ ಆಡಕ್ಕೆ ಬಿಡಿ, ಪರವಾಗಿಲ್ಲ. ನೈಟು ಅಷ್ಟೇ ಒಂದು ಸ್ವಲ್ಪ ಲೇಟ್ ನೈಟ್ ಅಂದರೆ 6 o'clock ಮೇಲೆ ಇರುತ್ತಲ್ಲ, ಆಗ ಒಂದೊಂದು ಬಾಲ್ ತಗೊಂಡು ಎಸೆಯೋದ್ರಿಂದ, ಅವು ತಗೊಂಬಂದು ನಿಮ್ಗೆ ಕೊಡೋದ್ರಿಂದ ಅವು ಬೋರ್ಡಮ್, ಸ್ಟ್ರೆಸ್ಸು ಪ್ರತಿಯೊಂದು ಕಡಿಮೆ ಆಗುತ್ತೆ. ಆಗ ಎಕ್ಸಸೈಸ್ ಅನ್ನೋದು ತುಂಬಾನೇ ಆಗುತ್ತೆ. ಅವಾಗ ನಿಮ್ಮ ನಾಯಿ ಈ ಥರ ಹೆಲ್ತಿಯಾಗಿ ಆರಾಮಾಗಿರುತ್ತೆ, ಯಾವುದು ಟೆನ್ಷನ್ ಇರಲ್ಲ. ಈಗ ನೆಕ್ಸ್ಟ್ ನಾವು ನೋಡೋದಾದ್ರೆ ಮೇಯ್ನ್ ಆಗಿ ಡಿವರ್ಮಿಂಗು. ಅವಾಗ್ಲೇನು ಹೇಳಿದೆ, ಈಗಲೂ ಕೂಡ ಹೇಳ್ತೀನಿ. ಡಿವರ್ಮಿಂಗ್ ಶೆಡ್ಯೂಲ್ ಬಂದು ನಿಮ್ಗೆ ಹಾಕಿರ್ತೀನಿ ಚಾರ್ಟ್ನ. ಈ ಥರ ಪ್ರಕಾರದಲ್ಲಿ, ಇಲ್ಲ ಗೊತ್ತಾಗ್ಲಿಲ್ಲ ಅಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಂತಂದ್ರೆ ಅಲ್ಲಿ ಒಂದ್ಸತಿ ನೋಡಿ. ಓಮಲ್ಲೇ ಮನೆಯಲ್ಲೇ ಹೇಗೆ ನೀವೇ ಹೇಗೆ ಮಾಡ್ಬೋದು ಅಂದರೆ ಡಿವರ್ಮಿಂಗ್ನ ನಾಯಿಗೆ ಅಂತ ಹಾಕಿದ್ದೀನಿ ವಿಡಿಯೋ, ಅದರಲ್ಲಿ ಕೂಡ ನೋಡ್ಬೋದು ನೀವು. ಇದಂತೂ ತುಂಬಾ ಇಂಪಾರ್ಟೆಂಟು. ಅಂದರೆ ಒಂದು ನಾಯಿ ಬೆಳೆಯೋದಕ್ಕೂ ಕೂಡ, ಅಂದರೆ ಏನೇ ಹಾಕಿದ್ರು ಊಟ ಜಂತುಳ ತಿಂದರೆ ಏನು ಯೂಸ್ ಇಲ್ಲ. ಅದ್ರ ಬದಲು ನಾಯಿಗೆ ಸೇರಿದ್ರೆ ಒಳ್ಳೆ ಪ್ರೋಟೀನ್ ಹೆಂಗೆ ದಪ್ಪ ಆಗಿರ್ತದೆ, ನೀವು ಅದನ್ನು ನ್ಯಾಚುರಲ್ ಆಗಿ ಮಾಡ್ಕೊಬೋದು. ಇದು ಡಿವರ್ಮಿಂಗ್ ಪ್ರೊಸೆಸ್ ಒಂದಾಯಿತು. ನೆಕ್ಸ್ಟ್ ಏನು ಅಂತಂದರೆ, ಏನು ಅವಾಯ್ಡ್ ಮಾಡಬೇಕು ನೀವು ಒಂದು ನಾಯಿನ ವೆಯ್ಟ್ ಲಾಸ್ ಆಗಬಾರ್ದು, ವೆಯ್ಟ್ ಗೇನ್ ಆಗಬೇಕು ಅಂತಂದರೆ ನಾವು ಅಷ್ಟೇ ಯಾವಾಗ ಜಂಕ್ ಫುಡ್ನ ಅವಾಯ್ಡ್ ಮಾಡ್ತೀವೋ ನಾವು ಸಣ್ಣ ಆಗ್ತೀವಿ. ಆಗ ಏನಾಗುತ್ತೆ, ಒಳ್ಳೆ ಹೆಲ್ತಿಯಾಗಿ ನ್ಯಾಚುರಲ್ ಆಗಿರ್ತೀವಿ ನಾವು. ಅದೇ ಥರ ಇದ್ರಾಗೂ ಫ್ರೈಡ್ ಐಟಮ್ ಆಗಿರ್ಬೋದು, ಉಪ್ಪು ಇರ್ಬೋದು, ಖಾರ ಇರ್ಬೋದು, ಮಿಲ್ಕ್ ಇರ್ಬೋದು, ಇವನ್ನೆಲ್ಲ ಕೊಡೋದು ಕಮ್ಮಿ ಮಾಡಿ, ಮತ್ತು ರಾ ಮೀಟ್ನ ಅವಾಯ್ಡ್ ಮಾಡಿ. ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಏನೇನೆಲ್ಲ ಹೇಳಿದ್ವಿ ಅಂತ. ಇಷ್ಟೆಲ್ಲ ನೋಡ್ಕೊಂಡು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ಮತ್ತು ಸೇವ್ ಮಾಡ್ಕೊಳ್ಳಿ ಈ ವಿಡಿಯೋನ, ನಿಮ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ಏನಂತಂದರೆ, ನೀವೇನಾದರೂ ಒಂದು ಒಳ್ಳೆ ವೆಯ್ಟ್ ಗೇನ್ ಮಾಡಬೇಕಂದ್ರೆ ಈ ಮೆಥಡ್ನ ಚೂಸ್ ಮಾಡಿ. ಹಂಗೂ ಆಗಿಲ್ಲ ಅಂತಂದರೆ, ಮತ್ತೆ ಏನಾದರೂ ಸಡನ್ನಾಗಿ ವೆಯ್ಟ್ ಲಾಸ್ ಆಗ್ತಿದ್ರೆ ತುಂಬ ಡಿಸೀಸ್ ಕೂಡ ಕಾರಣ ಆಗಿರ್ಬೋದು. ಅದಕ್ಕೋಸ್ಕರ ಏನು ಮಾಡ್ತೀರಾ ಅಂತಂದರೆ, ಫಸ್ಟು ವೆಟರ್ನರಿ ಹತ್ರ ಕರ್ಕೊಂಡು ಹೋಗಿ ಕನ್ಸಲ್ಟ್ ಮಾಡಿ, ಅವ್ರು ಏನು ಕೊಡ್ತಾರೋ ಪೌಡರ್ನ ಅದನ್ನು ಕೂಡ ಯೂಸ್ ಮಾಡ್ಬೋದು. ಮತ್ತು ಲಾಸ್ಟು ಪ್ರೋಬಯೋಟಿಕ್ ಅಂದರೆ ಗಟ್ ಪೌಡರ್ನ ಕೊಡೋದು ಮಾತ್ರ ನಿಲ್ಲಿಸಲೇಬೇಡಿ. ಅದೊಂದು ಆ್ಯಡ್ ಮಾಡ್ಕೊಳ್ಳಿ, ಅದೊಂದು ಮರ್ತೋಗ್ಬಿಟ್ಟಿದ್ದೆ. ಊಟದ ಜೊತೆ ಟಾಪಿಂಗ್ಸ್ ಥರ ಕೊಡ್ಬೋದು ನೀವು. ಗಟ್ ಪೌಡರ್ ಅಂತ ಇಲ್ಲ, ಒಂದು ಫೋಟೋ ಹಾಕಿರ್ತೀನಿ ನೋಡಿ, ಇದೇ ಗಟ್ ಪೌಡರು. ಇದನ್ನು ನೀವು ಉಪ್ಪು ಥರ ನಿಮ್ಮ ಮನೆಯಲ್ಲಿ ಹಾಕ್ತಿರಲ್ಲ ಸಾರಿಗೆಲ್ಲ, ಅದೇ ಥರನೇ ಊಟಕ್ಕೆ ಹಾಕ್ಬೇಕಾದ್ರೆ ಮೊಸರನ್ನ ಆಗಿರ್ಬೋದು, ಏನೇ ಆಗಿರ್ಬೋದು, ಒಂದು ಚಿಟಿಕೆ ಹಾಕೊಂಡು ಕೊಡಿ, ಚೆನ್ನಾಗಿರುತ್ತೆ ನಾಯಿ. ಅದರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ. ಅಲ್ಲಿವರೆಗೂ ನಮ್ಮ ಹಳೆ ವಿಡಿಯೋಸ್ನ ನೋಡಿ, ಮತ್ತು ಹೇಗೆ ಪೆಟ್ನ ಕೇರ್ ಮಾಡಬೇಕು ಅಂತ ಎಲ್ಲ ವಿಡಿಯೋಸ್ ಇದೆ, ನೋಡಿ ಕಲ್ತ್ಕೊಳ್ಳಿ.